ಸ್ಕೂಲಲ್ಲಿ ಒಂದು ತರಗತಿನಲ್ಲಿ ಟೀಚರು ಪಾಠ ಮಾಡ್ತಾ ಇರ್ತಾರೆ. 80 ಜನ ಮಕ್ಕಳು. 80 ಜನ ಮಕ್ಕಳಿಗೂ ಮೇಷ್ಟ್ರು ಒಂದೇ ಪಾಠ ಒಂದೇ ಸರಿ ಮಾಡ್ತಾ ಇರ್ತಾರೆ. ಆ 80 ಜನ ಮಕ್ಕಳಲ್ಲಿ ಯಾರೋ ಒಬ್ರು ಇಬ್ರು ಎದ್ದು ನಿಂತು ಹೇಳ್ತಾರೆ, ನಮ್ಗೆ ಅರ್ಥ ಆಯ್ತು ಅಂತ. ಮೇಷ್ಟ್ರು ಹೇಳ್ತಾರೆ, ಸರಿ ನೀವೆದ್ದು ಹೊರಡಿ ಅಂತ. ಆ ಮಿಕ್ಕ ಜನ ಇದಾರಲ್ಲ, ಸುಮಾರು ಒಂದು 70 ಜನ ಅನ್ಕೊಳ್ಳಿ, 70-75 ಜನ, ಇವ್ರಿಗೆ ಅರ್ಥ ಆಗಿಲ್ಲ. ಆಗ ಮೇಷ್ಟ್ರು ಏನು ಮಾಡಬೇಕು? ಖುದ್ದು ಮೇಷ್ಟ್ರು ಸ್ಟೇಜ್ ಮೇಲೆ ಇದ್ದವರು ತರಗತಿನಲ್ಲಿ ಕೆಳಗಡೆ ಇಳಿದು ಬಂದು ಆ ಅರ್ಥ ಆಗದೆ ಇರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಹತ್ರನೂ ಹೋಗಿ ಅವ್ರ ಲೆವೆಲಲ್ಲಿ ಅವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ಅರ್ಥ ಆಗುವ ರೀತಿಯಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟಾ? ಇದೇ ರೀತಿ ಜೀವನದಲ್ಲೂ ಸಹ ಆಗೋದು. ಜೀವನ ಅಂದರೆ ಏನು, ನಿಜವಾದ ಸತ್ಯ ಏನು, ನಿಜವಾದ ದೇವ್ರೇನು ಅನ್ನೋದು ಕೇವಲ ಕೆಲವೇ ಜನಗಳಿಗೆ ತಕ್ಷಣ ಅರ್ಥ ಆಗುತ್ತೆ. ದೇವರು ಹೇಳುವ ಭಾಷೆಯಲ್ಲೇ ಅರ್ಥ ಆಗ್ಬಿಡುತ್ತೆ. ಅವರೇ ಸಾಧರು, ಸಂತರು, ಶಂಕರಾಚಾರ್ಯರು ಅಥವಾ ಇನ್ನಿತರರು ಆಗ್ತಾರೆ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವ್ರನ್ನ ದೇವರು ಬೇಗ ಕರ್ಸ್ಕೊಂಡ್ಬಿಡ್ತಾನೆ. ಇನ್ನು ಮುಂದೆ ನೋಡಿದ್ರೆ ಇದೇ ರೀತಿ ಯಾರಿಗೆ ಅರ್ಥ ಆಗಿರಲ್ಲ ಅವ್ರಿಗೆ ದೇವರು ಅವ್ರದ್ದೇ ಲೆವೆಲ್ಗೆ ಹೋಗಿ ಅವರ ಜ್ಞಾನ ಎಷ್ಟರ ಮಟ್ಟಿಗಿದೆ ಆ ಜ್ಞಾನದ ಮಟ್ಟದಿಂದನೇ ಶುರು ಮಾಡಿ ಅವರಲ್ಲೇ ಒಬ್ಬನಾಗಿ ಟೀಚರು ಕೆಳಗಡೆ ಇಳಿದು ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ನಿಜ ಜೀವನದಲ್ಲೂ ದೇವ್ರು ಹೀಗೆ ಮಾಡೋದು. ಅದಕ್ಕೆ ಅವತಾರಗಳು ಅಂತ ಎತ್ತು ಬರ್ತಾನೆ. ಆಗ ನಮ್ಮಲ್ಲೇ, ನಮ್ಮ ಮಧ್ಯದಲ್ಲೇ, ನಮ್ಮ ಹಾಗೆ ಸಾಂಸಾರಿಕದಲ್ಲೇ ಇದ್ದು ನಮಗೆ ಜ್ಞಾನಾರ್ಜನೆಯನ್ನ ಮಾಡಿ ದೇವರು ಹೋಗ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೂ ಮೀರಿ ರಾಮ ಸತ್ಯನೇ ಆಗಿ ದೇವರೇ ಆಗಿದ್ದಿದ್ರೆ ಅವನ್ಯಾಕೆ ನೋವು ತಿಂದ? ಅವನಿಗೆಲ್ಲ ಗೊತ್ತಾಗ್ತಿತ್ತು. ಸೀತೆ ಸರಿ ಇದ್ಲು ಅಂತ ಅವನು ಯಾಕೆ ಗೊತ್ತಿದ್ರು ಬೆಂಕಿ ತುಳಿಸ್ತಾ? ಅದ್ಯಾಕೆ ಕಾಡುಗಟ್ಟದ? ಕೃಷ್ಣ ನಿಜವಾಗ್ಲೂ ದೇವರೇ ಆಗಿದ್ದಿದ್ರೆ ಅವನ್ ಯಾಕೆ ಮನುಷ್ಯರ ತರ ಬದುಕ್ತಿದ್ದ? ಯಾಕೆ ಅಂದ್ರೆ ನಿನಗೆ ಅರ್ಥ ಮಾಡ್ಸಕ್ಕೆ, ಸಂಸಾರವನ್ನ ನಿನಗೆ ಅರ್ಥ ಮಾಡ್ಸಕ್ಕೆ ನಿನ್ ಲೆವೆಲ್ಗೆ ಮೇಷ್ಟ್ರು ಇಳಿದು ಬಂದ್ರಲ್ಲ, ಆ ತರ ನಿನ್ನ ಲೆವೆಲ್ ಇಳಿದು ಬಂದಿದ್ದಾನೆ ದೇವರು ಅಂತ ಅರ್ಥ. ಏನಂತೀರಾ?